ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮತ್ತೆ ಇವತ್ತಿನಿಂದ ಆರಂಭ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗ್ತಾ ಇದೆ. ಯಾರಿಗೆಲ್ಲ ಅದೃಷ್ಟ, ಯಾರಿಗೆಲ್ಲ ಆಘಾತ, ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇರೋರಿಗೆ ಯಾರಿಗೆಲ್ಲ ಸಿಗುತ್ತೆ ಸ್ಥಾನ. ಎರಡು ಹೆಸರುಗಳಿಗಷ್ಟೇ ಸಿದ್ದರಾಮಯ್ಯನವರು ಪಟ್ಟನ್ನು ಬಿಗಿಗೊಳಿಸುವಂತಹ ಸಾಧ್ಯತೆ ಇದೆಯಂತೆ. ಆಪ್ತರೆಲ್ಲರ ಹೆಸರನ್ನ ಪ್ರಸ್ತಾಪಿಸಲು ಒಲವನ್ನು ತೋರ್ತಾ ಇಲ್ಲ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಿದಾವೆ. ಜೊತೆಗೆ ಮೊದಲಿಗೆ CM ಜೊತೆಗೆ ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು 14 ಜನ, ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸೂಚನೆಯಂತೆಯೇ ಆಗಿದ್ದಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಹಾಗಾಗಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸುವಂತಹ ಎಷ್ಟು ಹೆಸರುಗಳಿಗೆ ವರಿಷ್ಠರು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ಸುತ್ತಮುತ್ತ ಇದ್ದವರೆಲ್ಲ ಈಗ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಆಪ್ತರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ವರಿಷ್ಠರ ಮುಂದೆ ಪಟ್ಟನ್ನು ಬಿಗಿಗೊಳಿಸುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬೆರಳೆಣಿಕೆಯ ಮಂದಿ ಅಂದರೆ ಒಂದು 2-3 ಜನರ ವಿಚಾರದಲ್ಲಿ ವರಿಷ್ಠರ ಮುಂದೆ ಬಿಗಿಪಟ್ಟು ಹಿಡಿಬಹುದಂತೆ ಇವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು. ಸಚಿವ ಸ್ಥಾನದ ಬಗ್ಗೆ ಆಪ್ತರಿಗೆ ಸಿದ್ದರಾಮಯ್ಯ ಹಾಗಾದ್ರೆ ಏನು ಹೇಳಿದ್ದಾರೆ? ರಾಹುಲ್ ಗಾಂಧಿ ಅವರು ಫೈನಲ್ ಕಾಲ್, ಎಲ್ಲರಿಗೂ ಕೂಡ ಢವಢವ. ರಾಹುಲ್ ಮುಂದೆ ರಿಪೋರ್ಟು, ಅವರೇ ಕಾಲ್ ತೆಗೆದುಕೊಳ್ತಾರೆ. ಈ ಹಂತದಲ್ಲಿ ಆಪ್ತರ ಪರ ಲಾಭಿಯನ್ನ ಮಾಡಲ್ಲ ಅನ್ನುವಂತಹ ಗೇಮ್ ಪ್ಲಾನ್ ಅನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನಿಲುವು ಯಾರಿಗೆ ವರ, ಯಾರಿಗೆ ಶಾಪ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಬಹಳಷ್ಟು ಜನ ಸಿದ್ದರಾಮಯ್ಯನವರನ್ನೇ ಇಟ್ಕೊಂಡು ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದ್ರು. ಬಹಳಷ್ಟು ಜನ ಸಿದ್ದರಾಮಯ್ಯನವರನ್ನೇ ಇಟ್ಕೊಂಡು ಸಚಿವ ಸ್ಥಾನವನ್ನು ಕೂಡ ಗಿಟ್ಟಿಸ್ಕೊಳ್ತಾ ಇದ್ರು. ಬಟ್ ಈಗ ಸಿದ್ದರಾಮಯ್ಯನವರು CM ಸ್ಥಾನದಿಂದ ಕೆಳಗಿಳಿದಾಗಿದೆ. CM ಸ್ಥಾನದಿಂದ ಕೆಳಗಿಳಿತಾ ಇದ್ದ ಹಾಗೆ ಅವರ ಸುತ್ತಮುತ್ತ ಇದ್ದವರು, ಅವರ ಜೊತೆಗೆ ಶಿರಸ್ಯ ಕಂಠಸ್ಯ ರೀತಿಯಲ್ಲಿದ್ದವರು ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದು ರಿಯಾಲಿಟಿ ಸಿದ್ದರಾಮಯ್ಯನವ್ರಿಗೂ ಕೂಡ ಸಿಗ್ತಾ ಇದೆ. ಹಾಗಾಗಿ ಆಪ್ತರು ಅಂಥೇಳಿ ಜೊತೆಗಿದ್ದವರ ವಿಚಾರಕ್ಕೆಲ್ಲ ಈಗ ಲಾಭಿ ಮಾಡುವಂತಹ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲವೂ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು, ರಾಹುಲ್ ಗಾಂಧಿಯವರೇ ಫೈನಲ್ ಕಾಲ್ ತೆಗೆದುಕೊಳ್ತಾರೆ, ನಮ್ದೇನೂ ಇಲ್ಲ, ಬೇಕಿದ್ರೆ ಹೆಸರು ಹೇಳ್ಬಹುದು ಅಷ್ಟೇ ಅನ್ನುವ ಅರ್ಥದಲ್ಲೂ ಮಾತನಾಡಿದಾರಂತೆ. ಹಾಗಾಗಿ ಸಿದ್ದರಾಮಯ್ಯನವರನ್ನೇ ನಂಬಿಕೊಂಡಂತಹ ಕೆಲ ಮಾಜಿ ಸಚಿವರುಗಳಿಗೆ, ಶಾಸಕರುಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಅದೃಷ್ಟನ ಆಘಾತನ ಯಾರ್ಯಾರಿಗೆ? ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರು, 5 ಬಾರಿ ಶಾಸಕರಾಗಿದ್ದಾರೆ, ಮುಸ್ಲಿಂ ಸಮುದಾಯ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ವಸತಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದರು. ಬಟ್ ಕ್ಯಾಬಿನೆಟ್ ವಿಚಾರದಲ್ಲಿ ಏನಾಗುತ್ತೆ ಸಚಿವ ಸ್ಥಾನದ ವಿಚಾರದಲ್ಲಿ ಅನ್ನೋ ಸದ್ಯಕ್ಕಿರುವಂತಹ ಕುತೂಹಲ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಒಂದಿಷ್ಟು ಹೆಸರೆಲ್ಲ ಅವರಿಗೆ ಮಸಿ ಬಳಿಯುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆ SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ, ಲಿಂಗಾಯತ ಸಮುದಾಯ, 4 ಬಾರಿ ಶಾಸಕರಾಗಿದ್ದಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರಾಗಿದ್ದರು, ಹಿರಿಯರು. ಈ ಬಾರಿಯೂ ಕೂಡ ಅವರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಪುತ್ರನಿಗೆ ಟಿಕೆಟನ್ನು ಕೂಡ ತೆಗೆದುಕೊಂಡು ಬಂದಿದ್ದರು ಬೈ ಎಲೆಕ್ಷನ್ನಲ್ಲಿ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಕ್ಷೇತ್ರಕ್ಕೆ. ಇನ್ನು ಸಂತೋಷ್ ಲಾಡ್ ಕಲಘಟಗಿ ವಿಧಾನಸಭಾ ಕ್ಷೇತ್ರ, 3 ಬಾರಿ ಶಾಸಕರಾಗಿದ್ದಾರೆ, ಮರಾಠ ಸಮುದಾಯ, ಸಿದ್ದರಾಮಯ್ಯನವರ ಪರಮಾಪ್ತರು. ಜೊತೆಗೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದಂತಹ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ರು. ಕಾರ್ಮಿಕ ಸಚಿವರಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟಲ್ಲಿ ಕೆಲಸ ಮಾಡಿದರು. ಇವರು ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಏನಾಗುತ್ತೆ ಅನ್ನೋದು ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಫೈನಲ್ ಆಗೋ ಸಾಧ್ಯತೆ ಇದೆ. ಶಿವರಾಜ ತಂಗಡಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ, 3 ಬಾರಿ ಶಾಸಕರಾಗಿದ್ದಾರೆ, ಭೋವಿ ಸಮುದಾಯ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸಿದ್ರು. ಈಗ ಮತ್ತೊಮ್ಮೆ DK ಕ್ಯಾಬಿನೆಟ್ನಲ್ಲೂ ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಸಿಗುತ್ತಾ ಇಲ್ವಾ ಕಾದ್ ನೋಡಬೇಕಿದೆ. ಮಂಕಾಳು ವೈದ್ಯ ಭಟ್ಕಳ ವಿಧಾನಸಭಾ ಕ್ಷೇತ್ರ, 2 ಬಾರಿ ಶಾಸಕರಾಗಿದ್ದಾರೆ, ಮೊಗವೀರ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರಾಗಿದ್ದರು. ಈಗ ಮತ್ತೊಮ್ಮೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಮಧು ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರ, 2 ಬಾರಿ ಶಾಸಕರಾಗಿದ್ದಾರೆ, ಈಡಿಗ ಸಮುದಾಯ. ಈಗಾಗಲೇ ಈಡಿಗ ಸಮುದಾಯದಿಂದಲೇ KPCC ಅಧ್ಯಕ್ಷರಾಗಿದ್ದಾರೆ BK ಹರಿಪ್ರಸಾದ್ ಅವರು. ಈಗ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇದೆ.